ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ್ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಇದೀಗ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಆರೋಪಿ ಮುಜಾವಿರ್ನನ್ನ ಕರೆತಂದು ಎನ್ಐಎ ಮಹಜರನ್ನ ನಡೆಸ್ತಾ ಇದೆ. 5 ತಿಂಗಳ ಬಳಿಕ ಶಂಕಿತ ಉಗ್ರ ಮುಜಾವಿರನ್ನ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಪ್ರಕರಣದ ಬಗ್ಗೆ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ ನಡೆಸ್ತಾ ಇದೆ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಂಡಿತ್ತು. ಏಪ್ರಿಲ್ 12ರಂದು ಪ್ರಮುಖ ಆರೋಪಿಗಳನ್ನ ಎನ್ಐಎ ಟೀಮ್ ಬಂಧಿಸಿತ್ತು. ಅಬ್ದುಲ್ ಮತೀನ್, ಮುಜಾವಿರ್ ಹುಸೇನ್ ಅನ್ನ ಎನ್ಐಎ ಟೀಮ್ ಬಂಧಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಎನ್ಐಎ ಅಧಿಕಾರಿಗಳಿಂದ ಬಾಂಬ್ ಬ್ಲಾಸ್ಟ್ನ ಮರುಸೃಷ್ಟಿಯನ್ನು ಮಾಡಲಾಗ್ತಿದ್ದು, ರಾಮೇಶ್ವರಂ ಕೆಫೆಗೆ ಮುಜಾವಿರ್ನನ್ನ ಕರೆತಂದು ಮರುಸೃಷ್ಟಿಯನ್ನು ಮಾಡಲಾಗ್ತಾ ಇದೆ. ಸ್ಥಳ ಮಹಜರನ್ನ ನಡೆಸ್ತಾ ಇದೆ. ಕೃತ್ಯ ನಡೆದಂಥ ದಿನ ಮುಜಾವಿರ್ ಕೆಫೆಗೆ ಎಲ್ಲಿಂದ ಬಂದಿದ್ದ, ಹೇಗೆ ನಡೆದುಕೊಂಡು ಬಂದಿದ್ದ, ಎಲ್ಲೆಲ್ಲಿ ಸುತ್ತಾಡಿದ, ಬಾಂಬ್ ಬಿಟ್ಟಿದ್ದು ಎಲ್ಲಿ, ನಂತರ ಆತ ಎಲ್ಲಿಗೆ ಹೋದ, ಎಲ್ಲವನ್ನ ಮರುಸೃಷ್ಟಿ ಮಾಡಿ ರೆಕಾರ್ಡ್ ಮಾಡ್ತಾ ಇದೆ ಎನ್ಐಎ ಟೀಮ್. ಅಂದು ಧರಿಸಿದಂಥ ಬಟ್ಟೆ ಮತ್ತು ಕ್ಯಾಪ್ ಅದನ್ನೇ ಧರಿಸಿಕೊಂಡು ಮತ್ತೆ ಸಿಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ನು ಮುಜಾವಿರ್ಗೆ ಕಪ್ಪು ಬ್ಯಾಗ್ ಹಾಗೆ ಟೋಪಿಯನ್ನು ಹಾಕಿಸಿ ಇದೀಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 2-3 ಬಾರಿ ದೃಶ್ಯವನ್ನ ಮರುಸೃಷ್ಟಿ ಮಾಡ್ತಾ ಇದೆಯಂತೆ ಎನ್ಐಎ ಟೀಮ್. 3 ಬಾರಿ ನಡೆದು ಬಂದಿರೋದನ್ನ ತೋರಿಸ್ತಿದ್ದಾನೆ ಶಂಕಿತ. ಬ್ಲಾಸ್ಟ್ ಮಾಡಿದಂಥ ದಿನ ಹೇಗೆ ಬಂದಿದ್ದ ಅದೇ ರೀತಿಯಲ್ಲಿ ಆತ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಕ್ಯಾಪ್, ಕನ್ನಡಕ, ಬ್ಯಾಗ್ನ ಹಾಕೊಂಡು ದೃಶ್ಯ ಮರುಸೃಷ್ಟಿ ಮಾಡಲಾಗಿದೆ. ಆತ ಯಾವ ರೀತಿ ಎಂಟ್ರಿ ಕೊಟ್ಟ ಅನ್ನೋದ್ರ ಬಗ್ಗೆ, ರಾಮೇಶ್ವರಂ ಕೆಫೆಗೆ ಯಾವ ರೀತಿ ಬಂದಿದ್ದ ಅದೇ ರೀತಿಯಲ್ಲಿ ಮರುಸೃಷ್ಟಿಯನ್ನು ಮಾಡಲಾಗಿದೆ. ಬಾಂಬ್ ಬಿಟ್ಟಿದ್ದಂತಹ ಸ್ಥಳದಲ್ಲಿ ಕುಳಿತಿದ್ದಂತಹ ದೃಶ್ಯವನ್ನ ಕೂಡ ಆತ ತೋರಿಸ್ತಾ ಇದ್ದಾನೆ. ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿಕೊಳ್ತಾ ಇದೆ ಎನ್ಐಎ ಟೀಮ್. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನೋಡೋಣ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ಈಗ ಎನ್ಐಎ ಅಧಿಕಾರಿಗಳು ಓರ್ವ ಪ್ರಮುಖ ಆರೋಪಿಯನ್ನ ಕರೆತಂದು ಈಗ ಸ್ಪಾಟ್ ಮಹಜರನ್ನ ಮಾಡ್ತಾ ಇರುವಂತದ್ದು. ಏನು ಮಾರ್ಚ್ 1ರಂದು ಇದೇ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಂತಹ ಎನ್ಐಎ ಅಧಿಕಾರಿಗಳು ಇದುವರೆಗೂ 5 ಆರೋಪಿಗಳನ್ನ ಬಂಧಿಸಿ ತೀವ್ರವಾದಂತಹ ವಿಚಾರಣೆಯನ್ನು ನಡೆಸಿದ್ರು. ಅದರಲ್ಲಿ ಈ ಒಂದು ಪ್ರಕರಣದ ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಮಾಸ್ಟರ್ ಮೈಂಡ್ ಎಂದೇ ಕರೆಯಲಾಗ್ತಿರುವಂತಹ ಶಂಕಿತ ಉಗ್ರರಾಗಿರುವಂತಹ ಅಬ್ದುಲ್ ಮತೀನ್ ತಾಹಾ ಮತ್ತು ಇನ್ನೊಬ್ಬ ಈ ಒಂದು ಬಾಂಬ್ ಬ್ಲಾಸ್ಟ್ ಅನ್ನ ಅಂದ್ರೆ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಅನ್ನ ಇಟ್ಟು ಹೋಗಿದ್ದಂತಹ ಮುಜಾವಿರ್ ಹುಸೇನ್ ಅನ್ನ ಏಪ್ರಿಲ್ 12ರಂದು ಎನ್ಐಎ ಅಧಿಕಾರಿಗಳು ಪಶ್ಚಿಮ ಬಂಗಾಳದಿಂದ ಅರೆಸ್ಟ್ ಮಾಡಿ ಕರೆತಂದಿರುವುದು. ತದನಂತರ ಇಬ್ಬರನ್ನು ಸಹ ತೀವ್ರ ವಿಚಾರಣೆಯನ್ನು ನಡೆಸಿ ಆ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಸದ್ಯ ಈ ಒಂದು ತನಿಖೆಯ ಭಾಗವಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ರಾಮೇಶ್ವರಂ ಕೆಫೆಗೆ ಒಬ್ಬ ಆರೋಪಿ ಅಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆದ್ರೆ ಇಲ್ಲಿಗೆ ಬಂದು ಬಾಂಬ್ ಇಟ್ಟಿದ್ದಂತಹ ಮುಜಾವಿರ್ ಹುಸೇನ್ ಅನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಕಳೆದ 1 ಗಂಟೆಯಿಂದಲೂ ಸಹ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಿರುವಂತದ್ದು. ಇನ್ನು ಈ ಸ್ಥಳದಲ್ಲಿ ಈ ಒಂದು ಬಿಗಿ ಭದ್ರತೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದು, ಜೊತೆಗೆ ತಾತ್ಕಾಲಿಕವಾಗಿ ರಾಮೇಶ್ವರಂ ಕೆಫೆಯನ್ನು ಸಹ ಕ್ಲೋಸ್ ಮಾಡಲಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.